ದಯವಿಟ್ಟು ಬೇಜಾರಾಗಬೇಡಿ. ತಪ್ಪಾಗಿದೆ. ಸ್ನೇಹಿತರೆ ನಮಸ್ತೆ, ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಡುವಿನ ಗಲಾಟೆ ತಾರಕಕ್ಕೆ ಏರಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಶ್ವಿನಿ ಗೌಡ ಅವರು ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿದ್ರೆ ಗಿಲ್ಲಿ ಅಶ್ವಿನಿ ಗೌಡ ಅವರನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ. ಈ ನಡುವೆ ಪ್ರೇಕ್ಷಕರಿಗೆ ಆಶ್ಚರ್ಯವಾಗುವಂತೆ ಗಿಲ್ಲಿ ನಟ ಅಶ್ವಿನಿ ಗೌಡ ಅವರ ಬಳಿ ಕ್ಷಮೆಯನ್ನ ಕೇಳಿದ್ದಾನೆ. ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಡುವೆ ಕ್ಯಾಪ್ಟನ್ಸಿ ಟಾಸ್ಕ್ ವಿಷಯವಾಗಿ ದೊಡ್ಡ ಜಗಳವಾಗಿತ್ತು. ಗಿಲ್ಲಿಯವರ ಮಾತಿನಿಂದ ಅಶ್ವಿನಿ ಗೌಡ ಅವರು ಸಾಕಷ್ಟು ಮನನೊಂದು ಅಲ್ಲೇ ಹತ್ತಿದ್ದರು. ಈ ದೊಡ್ಡ ಜಗಳದ ನಂತರ ಗಿಲ್ಲಿ ಅವರಿಗೆ ಜಾನ್ವಿಯವರು ತಿಳುವಳಿಕೆಯನ್ನು ಹೇಳಿದಾಗ ಗಿಲ್ಲಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿದೆ. ಸ್ನೇಹಿತರೆ, ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರ ನಡುವೆ ಆದ ಗಲಾಟೆಯಲ್ಲಿ ಕೆಲವು ಮಾತುಗಳು ಮಿತಿ ಮೀರಿತ್ತು ಅಂತ ಹೇಳಬಹುದು. ಈ ಗಲಾಟೆಯಲ್ಲಿ ಗಿಲ್ಲಿಯವರ ಕೆಲವು ಮಾತುಗಳು ಅಶ್ವಿನಿಯವರಿಗೆ ಸಾಕಷ್ಟು ಬೇಸರವನ್ನ ಉಂಟು ಮಾಡಿದೆ. ಈ ಗಲಾಟೆಯ ಬಳಿಕ ಅಶ್ವಿನಿ ಗೌಡ ಅವರು ರೂಮಿನಲ್ಲಿ ಮಲಗಿ ಹತ್ತಿದ್ದಾರೆ. ಈ ವಿಷಯವಾಗಿ ಜಾನ್ವಿಯವರು ಗಿಲ್ಲಿ ಜೊತೆ ಮಾತನಾಡಿದ್ದಾರೆ ಮತ್ತು ಅಶ್ವಿನಿ ಗೌಡ ಅವರು ಸಾಕಷ್ಟು ಬೇಸರ ಮಾಡಿಕೊಂಡಿದ್ದಾರೆ ಅಂತ ಗಿಲ್ಲಿಗೆ ಮನವರಿಕೆಯನ್ನ ಜಾನ್ವಿಯವರು ಮಾಡಿದ್ದಾರೆ. ಆಟವನ್ನ ಆಟವಾಗಿ ಮಾತ್ರ ತೆಗೆದುಕೊಳ್ಳಬೇಕು, ಅದನ್ನ ಈ ರೀತಿಯಾಗಿ ತೆಗೆದುಕೊಳ್ಳುವುದು ಸರಿಯಲ್ಲ. ಮಾಡಿದ ತಪ್ಪಿನ ಅರಿವಾಗಿರುವ ಗಿಲ್ಲಿಯವರು ಸದ್ಯ ಅಶ್ವಿನಿಯವರ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ವಿಷಯವಾಗಿ ನನ್ನಿಂದ ನಿಮಗೆ ಬಹಳ ನೋವಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಅಶ್ವಿನಿ ಗೌಡ ಅವರ ಬಳಿ ಗಿಲ್ಲಿ ನಟ ಕ್ಷಮೆಯನ್ನ ಕೇಳಿದ್ದಾರೆ. ಗಿಲ್ಲಿ ನಟ ಅಶ್ವಿನಿ ಗೌಡ ಅವರ ಬಳಿ ಕ್ಷಮೆಯನ್ನ ಕೇಳಿರುವುದು ಸದ್ಯ ರಘು ಅವರ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ ರಘು ಮತ್ತು ಅಶ್ವಿನಿ ಮಧ್ಯೆ ಕಿರಿಕಾದಾಗ ರಘು ಅವರೇ ಯಾವುದೇ ಕಾರಣಕ್ಕೂ ಅವರ ಬಳಿ ಕ್ಷಮೆಯನ್ನ ಕೇಳಬೇಡಿ ಅಂತ ಗಿಲ್ಲಿಯವರೇ ಹೇಳಿದ್ದರು. ಆದರೆ ಈಗ ಗಿಲ್ಲಿಯೇ ಅವರ ಬಳಿ ಕ್ಷಮೆಯನ್ನ ಕೇಳಿರುವುದು ರಘು ಅವರ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಮತ್ತು ಗಿಲ್ಲಿ ನಟನ ನಡುವೆ ಆಗುತ್ತಿರುವ ಗಲಾಟೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ.